ಬಿಜೆಪಿ ಪಕ್ಷ ಸುಳ್ಳು ಹೇಳುವ ಹಾಗೂ ಸುಳ್ಳು ಹೇರುವ ಯಂತ್ರವಾಗಿದೆ ಎಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು. ನಿನ್ನೆ ಹುಬ್ಬಳ್ಳಿಗೆ ಆಗಮಿಸಿದ ಅವರು ಎಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೋರೆ ಅವರ ನೇತೃತ್ವದಲ್ಲಿ 74ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ಸ್ವಾಗತ. ನಾನು ನಿಮ್ಮ ಗುರುರಾಜ್. ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ನೀಡಿದವರು ತವನಪ್ಪ ಅಷ್ಟಗಿ, ವೆಂಕಟೇಶ್ ಸದ್ಬಾಲ್, ಆಯಸ್ ಮುಂಡವಾಡ್, ಗೀತಾ ತಾಂಶಿ, ಜೈಲಾನಿ ಜಾಲೇಗಾರ್, ಮೆಹಬೂಬ್ ಪಠಾಣ್, ಲಕ್ಷ್ಮೀ ಗುಟ್ಟೆ, ತ್ರಿಶೂಲ ರೈತರ ಸಾಲ ಮನ್ನಾ ಮಾಡಿದ್ರು. ಸಿದ್ದರಾಮಯ್ಯ ಅವರು ಕೂಡ 50,000 ತನಕ ರೈತರ ಸಾಲ ಸಹಕಾರಿ ಬ್ಯಾಂಕ್ಗಳಲ್ಲಿತ್ತು, ಅದನ್ನ ಮನ್ನಾ ಮಾಡಿಕೊಟ್ಟಿದ್ರು. ಸೊ ಬಡವ್ರಿಗೆ ಅವ್ರು ಏನು ಮಾಡೋದಿಲ್ಲ. ಬಡವ್ರಿಗೆ ಏನಾದ್ರು ಉಚಿತವಾದಂತ ಕಾರ್ಯಕ್ರಮಗಳನ್ನು ಕೊಟ್ರೆ ಅವ್ರು ಏನ್ ಹೇಳ್ತಾರೆ, ಬಡವ್ರನ್ನ ನಾವು ಸೋಮಾರಿಗಳನ್ನ ಮಾಡ್ತಿದೀವಿ, ಬಿಟ್ಟಿ ಭಾಗ್ಯ ತಗೋತಾ ಇದಾರೆ ಜನರು ಅಂತ ಹೇಳಿ ಜನರದೇ ಅಪಹಾಸ್ಯ ಮಾಡ್ತಾರೆ. ಆದ್ರೆ ಅದು ಬಿಟ್ಟಿ ಭಾಗ್ಯ ಅಲ್ಲ, ನೀವು ಬಿಟ್ಟಿಯಾಗಿ ತಗೋತಾ ಇಲ್ಲ, ಅದು ಸರ್ಕಾರಿ ಹಣ. ಸರ್ಕಾರಿ ಹಣ ಅಂತಂದ್ರೆ ನಿಮ್ಮ ಹಣ. ಎಷ್ಟೇ ಬಡವರಾಗಿರ್ಲಿ ಕೂಡ ಅವರು ಕೂಡ ತೆರಿಗೆ ಕಟ್ತಾರೆ. ನೀವು ಕಟ್ಟುವಂತ ತೆರಿಗೆಯಿಂದ ಸರ್ಕಾರಿ ಬೊಕ್ಕಸ ತುಂಬಬಹುದು. ನಾವೇನ್ ಮಾಡ್ತಾ ಇದೀವಿ, ನಿಮ್ಮ ಹಣನ ವಾಪಸ್ ನಿಮ್ ಕೈ ಕೊಡ್ತಾ ಇದೀವಿ. ಆದ್ರೆ ಮೋದಿ ಹಾಗಲ್ಲ, ನಿಮ್ಮ ಹಣ ತೆಗೆದುಕೊಂಡೋಗಿ ಅಂಬಾನಿ ಅದಾನಿ ಅವ್ರ ಜೇಬಿಗೆ ಸುರಿತಾ ಇದ್ದಾರೆ. ಹಾಗಾಗಿ ಶ್ರೀಮಂತರ ಪರವಾಗಿ ಕೆಲಸ ಮಾಡುವಂತ ಬಿಜೆಪಿ ವೋಟ್ ಹಾಕ್ತೀರಾ ಅಥವಾ ಬಡವರ ಪರವಾಗಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀರಾ, ನೀವು ಯೋಚನೆ ಮಾಡಬೇಕು. ಇವತ್ತು ನಾವು ರಾಜ್ಯದಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿದ್ದೀವಿ. 58,000 ಕೋಟಿ ಪ್ರತಿ ವರ್ಷ ಖರ್ಚಾಗ್ತಾ ಇದೆ. ನಿಮ್ಗಳಿಗೋಸ್ಕರ ನಾವು ಅಷ್ಟು ಖರ್ಚು ಮಾಡ್ತಾ ಇದೀವಿ. ಈಗ ನೀವೇನಾದ್ರೂ ಕಾಂಗ್ರೆಸ್ ಪಕ್ಷನ ಕೇಂದ್ರ ಸರ್ಕಾರದಲ್ಲೂ ಕೂಡ ಅಧಿಕಾರಕ್ಕೆ ತಂದ್ರೆ ಮತ್ತಷ್ಟು ಗ್ಯಾರಂಟಿ ಕಾರ್ಯಕ್ರಮ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ. ಅದರೊಳಗೆ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಹೇಳ್ತೇನೆ. ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಪ್ರತಿಯೊಬ್ಬ ಬಡ ಕುಟುಂಬದ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂತಂದ್ರೆ ಏನಾಯ್ತು, ತಿಂಗಳಿಗೆ ಹತ್ರ 8,333 ರೂಪಾಯಿ ಬಂತು. ಈಗಾಗಲೇ ರಾಜ್ಯ ಸರ್ಕಾರ 2,000 ಕೊಡ್ತಾ ಇದೆ. ಕೇಂದ್ರದಿಂದ ನಿಮ್ಗೆ 8,330 ರೂಪಾಯಿ ಬಂದಂತಾರೆ ತಿಂಗಳಿಗೆ 10,333 ರೂಪಾಯಿ ನಿಮ್ಮ ಅಕೌಂಟ್ ಬರುತ್ತೆ. ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ 10,300 ರೂಪಾಯಿ ಬಂದ್ರೆ ಎಷ್ಟು ಜನ ಬಡ ಕುಟುಂಬಗಳು ಉದ್ಧಾರ ಆಗ್ತೀರಿ. ಬಡತನ ಅನ್ನೋದು ನಿರ್ಮೂಲನೆ ಆಗೋಗ್ಬಿಡುತ್ತೆ. ಹಾಗಾಗಿ ಯೋಚನೆ ಮಾಡ್ಬೇಕು. ಮತ್ತೆ ಅದೇ ರೀತಿ ನಾವಿವತ್ತು ರೈತರಿಗೆ GST ಏನಿದೆ ಕೃಷಿ ಕ್ಷೇತ್ರದಲ್ಲಿ ಅದನ್ನ ತೆಗೆದಾಕ್ತೀವಿ. ಆಗ ಗೊಬ್ಬರ, ಕೀಟನಾಶಕ ಅದ್ರ ಬೆಲೆ ಎಲ್ಲ ಕಮ್ಮಿ ಆಗುತ್ತೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೀವಿ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನನ್ನಾಗಿ ಮಾಡಿ ಜಾರಿಗೆ ತರ್ತೀವಿ ಅಂತ ಹೇಳಿದೀವಿ. ನರೇಗಾದಲ್ಲಿ ದಿನಗೂಲಿನ 400 ರೂಪಾಯಿ ಮಾಡ್ತೀವಿ ಅಂತ ಹೇಳಿದೀವಿ. ಮತ್ತೆ ನಿರುದ್ಯೋಗಿಗಳಿಗೆ ಅವ್ರ ಕೆಲಸಕ್ಕೆ ಸೇರೋದಕ್ಕೆ ಬೇಕಾದಂತ ತರಬೇತಿ ಕೊಟ್ಟು ಅವ್ರಿಗೆ ವರ್ಷಕ್ಕೆ 1 ಲಕ್ಷ ವೇತನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ಸೊ ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಘೋಷಣೆ ಮಾಡ್ತೀವಿ ಅಧಿಕಾರಕ್ಕೆ ಬಂದು ನಮ್ಮನ್ನು ತಂದು ಕೂರಿಸಿದ್ರೆ. ಹಾಗಾಗಿ ನಾವು ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದೀವಿ, ಈಗಾಗಲೇ ಇಂಥ ಕೆಲಸ ಮಾಡಿದೀವಿ, ಇಂಥ ಸಾಧನೆ ಮಾಡಿದೀವಿ, ಮುಂದೆ ನಮ್ಗೆ ಮತ್ತೆ ವೋಟ್ ಕೊಟ್ರೆ ಇಂಥ ಕಾರ್ಯಕ್ರಮಗಳನ್ನು ಕೊಡ್ತೀವಿ, ಇಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಗೆ ನಮ್ಮ ಕೆಲಸದ ಆಧಾರದ ಮೇಲೆ ವೋಟ್ ಕೇಳ್ತಾ ಇದೀವಿ. ಆದ್ರೆ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ, ಬಿಜೆಪಿ ಅವರು ಬರೀ ಧರ್ಮದ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ. ಮೋದಿ ಕಾ ಗ್ಯಾರಂಟಿ, ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ಕೇಳಿದ್ದಾರೆ. ಮೋದಿ ಮುಖ ನೋಡಿ ವೋಟ್ ಹಾಕಿದ್ರೆ ನಿಮ್ಗೆ ಏನಾದ್ರೂ ಸಿಗುತ್ತಾ? ದೀಪಕ್ ಚಿಂಚೋರೆ ಅವರು ಹೇಳಿದಾಗೆ ಮೋದಿ ಕಾ ಗ್ಯಾರಂಟಿ ಇದೆಯಲ್ಲ, ಅದು ಬರೀ ಬೋಗಸ್ ಗ್ಯಾರಂಟಿ, ಚೈನಾ ಮಾಲಿನ ಗ್ಯಾರಂಟಿ ಅದಷ್ಟೇ. ಅವ್ರು ಬರೀ ಸುಳ್ಳು ಹೇಳ್ತಾರೆ. ಮೋದಿಗೆ ಏನಾದ್ರು ಮುಖ ನೋಡಿ ವೋಟ್ ಹಾಕಿದ್ರೆ ನಿಮ್ ಹೊಟ್ಟೆ ತುಂಬಲ್ಲ, ನಿಮ್ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಸಿಗಲ್ಲ, ನಿಮ್ಮೂರು ಅಭಿವೃದ್ಧಿ ಆಗೋದಿಲ್ಲ. ಮತ್ತೆ ಮೋದಿ ಹೆಸರು ಹೇಳ್ಕೊಂಡು ವೋಟ್ ಕೇಳುವಂತ ಎಂಪಿಗಳು ವೋಟ್ ಹಾಕಿದ್ರೆ ಅವರು ಬಂದು ಕೆಲಸ ಮಾಡಲ್ಲ. ಆದ್ರೆ ಸ್ವಂತ ಬಲದ ಮೇಲೆ ವೋಟ್ ಕೇಳುವಂತ ಅಭ್ಯರ್ಥಿಗಳು ವೋಟ್ ಹಾಕಿದ್ರೆ ಅವ್ರು ಬಂದು ನಿಮ್ಮಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನೀವು ಯೋಚನೆ ಮಾಡಿ, ಜನರ ಪರವಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ಕಾಂಗ್ರೆಸ್ ವೋಟ್ ಹಾಕ್ತೀರಾ ಅಥವಾ ಬರೀ